ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮನೆಯಲ್ಲೇ ಸಿಂಪಲಾಗಿ ಮಕ್ಕಳಿಗೆ ಇಷ್ಟವಾಗೋ ಥರ ಡೋನಟ್ಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಡೋನಟ್ಸ್. ನೋಡಿದ ತಕ್ಷಣವೇ ತಿನ್ನಬೇಕಂತ ಅನಿಸ್ತಿದೆ. ಇನ್ನು ಮಕ್ಕಳು ಇಷ್ಟಪಡದೇ ಇರ್ತಾರಾ? ನೀವು ಒಂದು ಸಲ ಮನೆಯಲ್ಲಿ ಮಾಡಿ ಹೇಗೆ ಬಂದಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಇಲ್ಲಿ ಡೋನಟ್ಸ್ ಮಾಡೋದಕ್ಕೆ ಬ್ರೆಡ್ನ ಬಳಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬ್ರೆಡ್ನ ತೊಗೊಬೇಕು. ಮೊದಲು ಆ ಎಡ್ಜಸ್ ಏನಿರುತ್ತೆ, ಬ್ರೆಡ್ ಪೀಸಲ್ಲಿ ಇರೋಂಥ ಎಡ್ಜಸ್ನೆಲ್ಲ ಈ ರೀತಿ ಕಟ್ ಮಾಡಿ ಅದನ್ನೆಲ್ಲ ಒಂದು ಕಡೆ ಇಟ್ಕೊಳ್ಳಿ. ನೀವು ಎಷ್ಟು ಡೋನಟ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಷ್ಟು ಬ್ರೆಡ್ನ ಈ ರೀತಿ ಕಟ್ ಮಾಡಿ ಎಲ್ಲನೂ ಒಂದು ಕಡೆ ಇಟ್ಕೊಬೇಕು. ನೋಡಿ, ನಂದು ಒಂದು ಪೀಸ್ ಇವಾಗ ಕಟ್ ಆಗಿದೆ, ನೆಕ್ಸ್ಟ್ ಪೀಸ್ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಬೇಕು. ಈಗ ಆಗಿದೆ ಇದು, ಇಲ್ಲಿ ನೋಡಿ, ಈ ರೀತಿ ಇರಬೇಕದು ಪೀಸಸ್ಸು. ಇಲ್ಲಿ 2 ಪೀಸ್ ಬೇಕಾಗುತ್ತೆ. 1 ಡೋನಟ್ ಮಾಡೋದಕ್ಕೆ ನಾನಿಲ್ಲಿ 2 ಪೀಸ್ ಬಳಸ್ತಾ ಇದ್ದೀನಿ. 1 ಪೀಸಲ್ಲೂ ಆಗುತ್ತೆ, ಬಟ್ ಅದೇನು ಸೈಜು ತುಂಬ ಚಿಕ್ಕ ಬರುತ್ತೆ ಡೋನಟ್ಸ್ ಅಂತ ನನ್ನ ಫೀಲು. ಸೊ ನಾನು ಅದಕ್ಕೆ ಇಲ್ಲಿ 2 ಪೀಸಸ್ನ ಬಳಸ್ತಾ ಇದ್ದೀನಿ. ಅದಾಗಿದ ನಂತರ ಏನು ಮಾಡಿ ಅಂದರೆ ವಾಟರಲ್ಲಿ ಡಿಪ್ ಮಾಡಿ ಈ ರೀತಿ ಉಂಡೆ ಮಾಡ್ಕೊಬೇಕು. ಅದನ್ನು ಬ್ರೆಡ್ನ ಈ ರೀತಿ ಉಂಡೆ ಮಾಡ್ಕೊಂಡಿದ ನಂತರ ಅದನ್ನು ಯಾವುದೇ ರೀತಿ ವಾಟರ್ ಇರಬಾರ್ದು. ಈ ರೀತಿ ಉಂಡೆ ಮಾಡ್ಕೊಂಡಿದ ನಂತರ ಅದನ್ನು ಡೋನಟ್ ಶೇಪಿಗೆ ರೆಡಿ ಮಾಡ್ಕೊಬೇಕು. ಈಗ ನೀವು ಉದ್ದಿನೋಡೆ ನೋಡಿರ್ತೀರಲ್ಲ, ಅದು ಯಾವ ರೀತಿ ಇರುತ್ತೆ ಆ ರೀತಿ ಇದಕ್ಕೆ ಶೇಪ್ ಕೊಡಬೇಕು. ಯಾವುದೇ ರೀತಿ ಕ್ರ್ಯಾಕ್ ಇರಬಾರ್ದು. ಅದು ಮಾಡಬೇಕಾದ್ರೆ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಡೋನಟ್ಸ್. ನೋಡಿ, ನನಗೆ ಚೆನ್ನಾಗೇ ಬಂತು ಫಸ್ಟ್ ಟೈಮ್ ಆದ್ರೂ. ನಾನು ತುಂಬ ಈಸಿಯಾಗೇ ಮಾಡಿದೆ ಅಂತ ಅನಿಸ್ತು. ಏನು ರಿಸ್ಕ್ ಅಂತ ಎಲ್ಲ ಏನು ನನಗೆ ಅನಿಸಿಲ್ಲ. ಈ ರೀತಿ ಮಧ್ಯ ಒಂದು ಹೋಲ್ ಮಾಡ್ಕೊಬೇಕು. ಅದರ ಆಗಿದ ನಂತರ ಮಧ್ಯ ಈ ರೀತಿ ಒಂದು ಹೋಲ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಅದು ರೆಡಿ ಆಗಿದೆ. ಇದೇ ಥರ ನಿಮಗೆ ಎಷ್ಟು ಡೋನಟ್ಸ್ ಬೇಕಾಗುತ್ತೆ ಅಷ್ಟು ಪೀಸಸ್ನ ರೆಡಿ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ರೆಡಿ ಮಾಡಿ ಅದು ಕ್ರ್ಯಾಕ್ ಆಗ್ತಿದೆ ನೋಡಿ, ವಾಟರ್ ಒಂಚೂರು ಇರಬಾರ್ದು. ಆ ರೀತಿ ನೀಟಾಗಿ ನೋಡಿಕೊಂಡು ಅದನ್ನು ರೆಡಿ ಮಾಡ್ಕೊಬೇಕು. ಈಗ ನಾನು ಇದೇ ಥರ 4 ಪೀಸಸ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದೆಲ್ಲ ಆಗಿದೆ ನೋಡಿ, ಯಾವ ರೀತಿ ಆಗಿದೆ ಅಂತ ನೀಟಾಗಿ ಬಂದಿದೆ ಶೇಪೆಲ್ಲ. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಈಗ ನಾನು ಡೋನಟ್ಸ್ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಅದನ್ನು ಫ್ರೈ ಮಾಡ್ಕೊಬೇಕು. ಈಗ ಇದು ಆಗಿದೆ ನೋಡಿ, ಇಷ್ಟು ಬೆಂದಿದ್ರೆ ಸಾಕು, ಜಾಸ್ತಿ ಬೇಯಿಸೋಕ್ಕೂ ಹೋಗಬೇಡಿ ಅದನ್ನು. ಈ ರೀತಿ ಆದ ನಂತರ ನಾನಿಲ್ಲಿ ಮೆಲ್ಟೆಡ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಡಾರ್ಕ್ ಚಾಕ್ಲೇಟ್ನ ತೊಗೊಂಡು ಅದನ್ನು ಮೆಲ್ಟ್ ಮಾಡಿಕೊಂಡು ಈ ರೀತಿ ಒಂದು ಸೈಡ್ ಆಫ್ ಡೋನಟ್ ಏನಿದೆ ಅದನ್ನು ಈ ರೀತಿ ಡಿಪ್ ಮಾಡ್ತಾಯಿದ್ದೀನಿ. ನೋಡಿ, ಚಾಕ್ಲೇಟ್ ಡಿಪ್ ಮಾಡಿದ ತಕ್ಷಣ ಅದ್ರ ಲುಕ್ಕೇ ಚೇಂಜ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡೆ. ನೆಕ್ಸ್ಟು ನಾನೇನು ಮಾಡಿದೆ ಅಂದರೆ ವೈಟ್ ಚಾಕ್ಲೇಟ್ನ ತೊಗೊಂಡು ಅದನ್ನು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಈಗ ಇನ್ನೊಂದು ಡೋನಟ್ನು ಕೂಡ ಒಂದು ಸೈಡ್ ಈ ರೀತಿ ಡಿಪ್ ಮಾಡಿಕೊಂಡೆ ಅದನ್ನು. ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದೇ ರೀತಿ ನಿಮಗೆ ಯಾವುದು ಇಷ್ಟ ಆಗುತ್ತೆ, ಈಗ ಡಾರ್ಕ್ ಚಾಕ್ಲೇಟೇ ಇಷ್ಟ ಆದರೆ ಎಲ್ಲನೂ ಡಾರ್ಕ್ ಚಾಕ್ಲೇಟಲ್ಲೇ ರೆಡಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಗೆ ವೈಟ್ ಚಾಕ್ಲೇಟ್ ಇಷ್ಟ ಆಗುತ್ತೆ ಅಂದರೆ ಬೇಕಂದರೆ ವೈಟ್ ಚಾಕ್ಲೇಟಲ್ಲೂ ಮಾಡ್ಕೊಬೋದು. ತುಂಬಾ ಕಲರ್ಫುಲ್ಲಾಗಿರೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. Thank you friends.